ध्यानमूलं गुरुर्मूर्तिं मुक्तिर्मूलं गुरुकृपा मुक्तिर्मूलं गुरुकृपा। ಸೇವಾ ನಿವೃತ್ತಿ ಹಾಗೂ ಗೌರವಪೂರ್ಣ ಬೀಳ್ಕೊಡುಗೆಯ ಸಮಾರಂಭ. ಈ ಸಮಾರಂಭದ ಕಾರಣೀಭೂತರಾಗಿರ್ತಕ್ಕಂತಹ ಅನ್ನಪೂರ್ಣ ಮಾಗನೂರು ಗುರುಮಾತೆಯರು ಇಂತಹ ಒಂದು ನಿವೃತ್ತಿಯ ಸಮಾರಂಭದ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರುವಂತಹ ಪೂಜ್ಯನೀಯ ಜ್ಞಾನಪಜ್ಜವರು ಹಾಗೂ ಅವರ ಸಹೋದರ ಜೀವಾಯ್ ಹೆರಕಲ್ ಗುರುವರರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀ ರವಿಕುಮಾರ್ ತಳವಾರ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಎಚ್.ಟಿ. ಕೊಡ್ಡಣ್ಣವರ್ ಗುರುಮಾತೆಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೂ ಶರಣಪ್ಪ ಬೇವೂರ್ ಶಿಕ್ಷಕರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಹೊಸಗೌಡರು ಸರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ಹಾಗೂ ಊರಿನ ಗುರು ಹಿರಿಯರಿಗೂ ತಾಯಿಂದರಿಗೂ ತಮ್ಮೆಲ್ಲರಿಗೂ ಶರಣು ಶರಣು ಶರಣಾರ್ಥಿಗಳು. ಭಾರತದ ಶಿಕ್ಷಣ ವ್ಯವಸ್ಥೆ ಜಗತ್ತಿನ ಎಲ್ಲಾ ಶಿಕ್ಷಣ ವ್ಯವಸ್ಥೆಗಳಿಗಿಂತಲೂ ಹಿರಿಮೆಯನ್ನ, ಮೇರು ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತ ನಾವು ವಿಚಾರ ಮಾಡಿದರೆ, ಭಾರತೀಯ ಶಿಕ್ಷಣದಲ್ಲಿ ವೇದ, ವಿಜ್ಞಾನ, ಯೋಗ, ಕಲೆ ಮತ್ತು ಕೌಶಲ್ಯ ಈ ಪಂಚಸೂತ್ರಗಳ ಆಧಾರವಾಗಿಟ್ಟುಕೊಂಡು ನಮ್ಮ ಋಷಿ ಮುನಿಗಳು, ವಿಶೇಷವಾಗಿ ಗೌತಮ ಋಷಿಗಳು ಮತ್ತು ಬೃಹಸ್ಪತಿ, ಅವತ್ತಿನ ಎಲ್ಲಾ ಗುರುಕುಲಗಳ ಮೇಲೆ ಅವರು ಕುಲಪತಿಗಳಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದಂಥವರು. ಅಂತಹ ಋಷಿ ಪರಂಪರೆಯಲ್ಲಿ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನ ನಾವು ಇವತ್ತಿಗೂ ಅದನ್ನು ಕಾಣಬಹುದು. ಇಂತಹ ಒಂದು ಶಾಲೆಗಳಲ್ಲಿ, ಇಂತಹ ಒಂದು ಗುರುಮಾತೆಯರ ಒಂದು ಸಮೂಹದಲ್ಲಿ, ಶಿಕ್ಷಕರ ಸಮೂಹದಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅವರ ಒಂದು ಡೆಫಿನಿಷನ್ ದಲ್ಲಿ, ಎಜುಕೇಶನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಮಾನವನಲ್ಲಿ ಅಡಗಿರುವಂತಹ ದೈವತ್ವವನ್ನ ಹೊರಗೆಡುವುದೇ ಶಿಕ್ಷಣ. ಶಿಕ್ಷಣ ಅಂದ್ರೇನು? ಮನುಷ್ಯನಲ್ಲಿ ಒಂದು ದೈವತ್ವದ ಶಕ್ತಿ ಇದೆ. ಆ ದೈವತ್ವದ ಶಕ್ತಿಯನ್ನ ಹೊರಗೆ ತರುವ ಸಲುವಾಗಿ ಇದೊಂದು ಶಾಲೆ, ಇದೊಂದು ಶಿಕ್ಷಕ, ವಿದ್ಯಾರ್ಥಿ, ಪಾಲಕ ಇವೆಲ್ಲವುಗಳ ಒಂದು ಸಮಾಗಮದ ಒಂದು ಸಂಗಮ. ಇಂತಹ ಒಂದು ಸಂಗಮದ ಮಧ್ಯೆ ಮಾನವನಲ್ಲಿ ಅಡಗಿರ್ತಕ್ಕಂಥ ಒಂದು ದೈವತ್ವದ ಶಕ್ತಿ. ಅದು ಏನು? ನಮ್ಮ ಶಿಕ್ಷಣ ಹೇಗೆ ಅಂದ್ರೆ, ಮೋಕ್ಷಕ್ಕಾಗಿ ಶಿಕ್ಷಣ, ಜ್ಞಾನಕ್ಕಾಗಿ ಶಿಕ್ಷಣ, ತಿಳುವಳಿಕೆಗಾಗಿ ಶಿಕ್ಷಣ, ಮತ್ತೆ ಇವತ್ತು ಉದ್ಯೋಗಕ್ಕಾಗಿ ಶಿಕ್ಷಣ. ಮುಖ್ಯ ಭಾರತದ ಶಿಕ್ಷಣ ಏನು ಅಂದ್ರೆ, ಭಾರತೀಯ ಶಿಕ್ಷಣ ಮೋಕ್ಷವನ್ನ ಸಾಧನೆ ಮಾಡುವ ಸಲುವಾಗಿ, ಸಾಧಿಸಿಕೊಳ್ಳುವ ಸಲುವಾಗಿ ಈ ಶಿಕ್ಷಣವನ್ನ ನಮಗೆ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಅನಿವಾರ್ಯ ವ್ಯವಸ್ಥೆ ಕೇವಲ ಉದ್ಯೋಗಕ್ಕಾಗಿ ಅನ್ನುವಂಥದ್ದು. ಇನ್ನೂ ಕನಿಷ್ಠ ಅಂದ್ರೆ, ಎಜುಕೇಶನ್ ಇಸ್ ದಿ ಓನ್ಲಿ ಫಾರ್ ಸರ್ಟಿಫಿಕೇಟ್. ಇಲ್ಲ, ಶಿಕ್ಷಣ ಅನ್ನುವಂಥದ್ದು ಮಾನವತ್ವವನ್ನ ಸಾಧನೆ ಮಾಡಿಕೊಂಡು, ಅಂತರಂಗದಲ್ಲಿ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು, ನಮ್ಮ ಬದುಕನ್ನ ರೂಪಿಸಿಕೊಂಡು ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಪಡೆಯುವ ಸಲುವಾಗಿ ಶಿಕ್ಷಣ ಅನ್ನುವಂಥದ್ದು. ಅಂತಹ ಒಂದು ಶಿಕ್ಷಣವನ್ನು ನೀಡುವ ಸಲುವಾಗಿ ಶಿವಸ್ವರೂಪಿಯಾಗಿ ನಿಂತು ಕ್ಷ ಕಿರಣ ಉಪಾಧಿಯಡಿಯಲ್ಲಿ ಕರ್ಮ ಯಜ್ಞಗೈಯುವವನೇ ಶಿಕ್ಷಕ.
ಶಿವಸ್ವರೂಪಿಯಾಗಿ ನಿಂತು, ಶಿ ಅಂದ್ರೆ ಶಿವಸ್ವರೂಪಿಯಾಗಿ, ಕ್ಷ ಅಂದ್ರೆ ಕ್ಷ ಕಿರಣ ಉಪಾದಿಡಿಯಲ್ಲಿ, ಕ ಅಂದ್ರೆ ಕರ್ಮಯಜ್ಞಗೈಯುವವನೇ ಶಿಕ್ಷಕ. ಇಂತಹ ಶಿಕ್ಷಕ ವೃತ್ತಿ ಜಗತ್ತಿನ ಎಲ್ಲಾ ವೃತ್ತಿಗಳಿಗಿಂತಲೂ ಅತ್ಯಂತ ಪರಮಶ್ರೇಷ್ಠ. ಯಾಕೆ ಅಂದ್ರೆ ಮಕ್ಕಳಲ್ಲಿರ್ತಕ್ಕಂತಹ, ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಅಜ್ಞಾನವನ್ನ, ಕತ್ತಲೆಯನ್ನ ದೂರ ಮಾಡಿ ಅವರಲ್ಲಿ ಬೆಳಕನ್ನ ಚೆಲ್ಲಿ ಬದುಕನ್ನ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವ ಹಾಗ ಜೀವನವನ್ನ ಇನ್ನೊಬ್ಬರ ಸಲುವಾಗಿ ಸರ್ವರ ಏಳಿಗೆಗಾಗಿ ಬದುಕು ಮೀಸಲಾಗಲಿ ಅನ್ನುವಂತಹ ಘನ ಉದ್ದೇಶವನ್ನ ಇಟ್ಟುಕೊಂಡು ಬೋಧ ಮಾಡುವಂತಹ ಮಹಾನ್ ಕಾರ್ಯ ಆ ಶಿವ ಕಾರ್ಯ ಯಾವುದು ಅಂತಂದ್ರೆ ಶಿಕ್ಷಕ. ಗುರುಮಾತೆಯರ ಒಂದು ಕಾರ್ಯ ಬಹಳ ದೊಡ್ಡದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥಪೂರ್ಣ ಜೀವನ ನಿರ್ವಹಣೆಯು ಒಂದು ವಿಧದ ಆತ್ಮದ್ರೋಹವಿದ್ದಂತೆ. ನಿನ್ನ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಬೆನ್ನೆಲುಬಾಗಿ ನಿಂತಿರುವ ತಂದೆ, ತಾಯಿ, ಗುರು ಮತ್ತು ಸಮಾಜ ಇವರ ಋಣವನ್ನ ತೀರಿಸುವುದಕ್ಕಾಗಿ ನೀನು ನಿನ್ನಲ್ಲಿರುವಂತಹ ಸ್ವಾರ್ಥ ಗುಣವನ್ನ ತ್ಯಾಗ ಮಾಡಿ ನಿನ್ನ ಬದುಕನ್ನ ಕಟ್ಟಿಕೊಂಡು ಉಳಿದವರ ಬದುಕನ್ನ ಕಟ್ಟು ಅನ್ನುವಂತಹದ್ದನ್ನ ವ್ಯಕ್ತಿತ್ವದ ನಿರ್ಮಾಣದ ಮುಖಾಂತರ ಶಿಕ್ಷಣವನ್ನ ನೀಡ್ತಾ ಬಂದ್ರು. ಅಂದ್ರೆ ನಮ್ಮ ಶಿಕ್ಷಣ ಮತ್ತು ತತ್ವಶಾಸ್ತ್ರ ಎರಡು ಒಂದೇ ನಾಣ್ಯದ ಎರಡು ಮುಖ. ತತ್ವಶಾಸ್ತ್ರ ಇಲ್ಲದಂತಹ ಶಿಕ್ಷಣ ಕುರುಡ ಇದ್ದಂತೆ, ಶಿಕ್ಷಣ ಇಲ್ಲದಂತಹ ತತ್ವಶಾಸ್ತ್ರ ಹೆಳವ ಇದ್ದಂತೆ. ಇವು ಎರಡೂ ಇದ್ದಾಗ ಅಂದ್ರೆ ಮೌಲ್ಯಗಳೂ ಬೇಕು, ಅಕ್ಷರ ಜ್ಞಾನವೂ ಬೇಕು. ಕೇವಲ ಓದು ಬರಹ ಅಂಕಗಣಿತವನ್ನ ಕಲಿತು ನನ್ನ ಅಂತರಂಗದಲ್ಲಿ ಮಾನವೀಯ ಮೌಲ್ಯಗಳೇ ಇಲ್ಲ, ಅನ್ಯಾಯ, ಅತ್ಯಾಚಾರ, ಅಧರ್ಮ, ಹಿಂಸೆಯನ್ನ ನೀಡ್ತಾ ಬದುಕು ಮಾಡಿದರೆ ಅದು ಬದುಕಲ್ಲ. ನೀನು ಓದು ಗೊತ್ತಿದೆ, ಬರಹ ಗೊತ್ತಿದೆ, ಅಂಕಗಣಿತ ಗೊತ್ತಿದೆ, ಮೂರೂ ಇದೆ, ವಿದ್ಯೆ ಇದೆ, ಆದ್ರೆ ಮೌಲ್ಯ ಅನ್ನುವಂಥದ್ದು ಇರದೇ ಹೋದರೆ ಬದುಕು ಸಾರ್ಥಕತೆ ಆಗೋದಿಲ್ಲ. ಅದಕ್ಕಾಗಿ ತತ್ವಶಾಸ್ತ್ರವೂ ಶಿಕ್ಷಣದಲ್ಲಿ ಬೇಕು, ಶಿಕ್ಷಣದಲ್ಲಿ ತತ್ವಶಾಸ್ತ್ರ, ತತ್ವಶಾಸ್ತ್ರದಲ್ಲಿ ಶಿಕ್ಷಣ, ಇವೆರಡೂ ಇದ್ದಾಗ ಜೀವನ ಪೂರ್ಣ. ಅಂತಹ ಪೂರ್ಣ ಜೀವನದ ಸೇವೆಗಾಗಿ ಬದುಕನ್ನ ಮುಡುಪಿಟ್ಟಂತವರು ಗುರುಮಾತೆ ಅನ್ನಪೂರ್ಣೇಶ್ವರಿ ಅವರು. ಅನ್ನಪೂರ್ಣ ಮಾತೆಯವರು, ಗುರುಮಾತೆಯವರು ತಮ್ಮ 30 ವರ್ಷಗಳ ಸುದೀರ್ಘ ಶಿಕ್ಷಣ ಸೇವೆಯಲ್ಲಿ ನಿಂತುಕೊಂಡು ಅನೇಕ ಮಕ್ಕಳ, ತಾವೆಲ್ಲ ನಾನು ನಿಜವಾಗಿ ಹೇಳ್ತೇನೆ, ಇಲ್ಲಿ ವೇದಿಕೆ ಮೇಲೆ ಇಲ್ಲಿವರೆಗೆ ಯಾರೆಲ್ಲ ಕೂತಿದ್ರಲ್ಲ ಎಲ್ಲರೂ ನಾವು ಸರ್ಕಾರಿ ಶಾಲೆಯಲ್ಲೇ ಕಲಿತವ್ರು, 100ಕ್ಕೆ 100. ನಾವು ಯಾವುದೇ ಪ್ರೈವೇಟ್ ಶಾಲೆಯಲ್ಲಿ ಕಲಿತವರಲ್ಲ. ಇವತ್ತು ಈ ಭಾರತ ದೇಶದ ಪ್ರಧಾನಿ ಇರಬಹುದು, ರಾಷ್ಟ್ರಪತಿ ಇರಬಹುದು, ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲಿತು ದೇಶದ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ದೇಶದ ಭವಿಷ್ಯನ ಕಟ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರಿ ಶಾಲೆ ಇದು ಅವಜ್ಞೆ ಅಲ್ಲ, ಅಲಕ್ಷ್ಯ ಅಲ್ಲ. ಇಲ್ಲಿ ಎಲ್ಲ ರೀತಿಯಂತ ಇರತಕ್ಕಂತಹ ಪ್ರತಿಭಾನ್ವಿತ ಶಿಕ್ಷಕರಿದ್ದಾರೆ ಎಲ್ಲಾ ರೂಪದೊಳಗ. ಅಂತಂದ್ರೆ ಅವರಲ್ಲಿ ಏನೇನು ಬೇಕೋ ಎಲ್ಲವೂ ಸಮಾಜಕ್ಕೆ ಏನು ಕೊಡಬೇಕು ಅವೆಲ್ಲಾ ಮೌಲ್ಯ ಗುಣಗಳು ಶಿಕ್ಷಕರಲ್ಲಿ ಇದ್ದಾರೆ. ಅಂತಹ ಶಿಕ್ಷಣದ ಸರ್ಕಾರಿ ಶಾಲೆಗಳನ್ನ ನಾವು ಊರಿನವರು ಅಲಕ್ಷ್ಯ ಮಾಡುವಂತೆಲ್ಲ, ಇಲ್ಲಿ ಕಲಿಯುವಂತಹ ಮಕ್ಕಳು ದಡ್ರು ಅಂತಲ್ಲ, ಹಿಂದುಳಿದವರಂತಲ್ಲ, ಇಲ್ಲಿಂದಲೇ ಕೆಸರಿನಲ್ಲೇ ಕಮಲ ಅರಳಿದ ಹಾಗೆ ಇಂತಹ ಒಂದು ಸ್ಥಾನದಿಂದಲೇ ಆ ಕಮಲ ಹೂವ ಅರಳುವುದು ನಿಶ್ಚಿತ. ಅಂತಹ ಒಂದು ಹೂ ಅರಳುವಲ್ಲಿ ತಮ್ಮ ಸೇವೆಯನ್ನ ಅನ್ನಪೂರ್ಣ ಗುರುಮಾತೆಯರು ಇಡೀ ಜೀವನ ತಮ್ಮ ಬದುಕನ್ನ 30 ವರ್ಷಗಳವರೆಗೆ ಅನೇಕ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕು ಚೆಲ್ಲಿದ್ದಾರೆ. ಇನ್ನು ಅವ್ರದ್ದು ಮುಂದಿನ ಆಸೆ ಏನಂದ್ರೆ ಸಮಾಜಕ್ಕಾಗಿ ನನ್ನ ಬದುಕು ಮೀಸಲಾಗಲಿ, ಅಂದ್ರೆ ತಂದೆ, ತಾಯಿ, ಗುರು ಮತ್ತು ಸಮಾಜ ಇವರ ಋಣವನ್ನ ತೀರಿಸುವುದಕ್ಕಾಗಲೇ ನನ್ನ ಆಯುಷ್ಯ ಸಂಪೂರ್ಣವಾಗಿ ಮೀಸಲು ಇಡುತ್ತೇನೆ ಅನ್ನುವಂತ ಸಂಕಲ್ಪವನ್ನ ಈ ಸಂದರ್ಭದೊಳಗೆ ಅವರು ಮಾಡಿದ್ದಾರೆ. ಅಂದ್ರೆ ನಿಜಕ್ಕೂ ಇದು ಗೌರವಪೂರ್ಣವಾಗಿರ್ತಕ್ಕಂತಹ ಒಂದು ಬದುಕಿನ ಸಂಕೇತ ಅನ್ನುವಂತಹದ್ದನ್ನು ಈ ಸಂದರ್ಭದೊಳಗೆ ನಾನು ಹೇಳ್ತಾ
ಅರ್ಚಕ ಪ್ರಭಾವತ್ ಶಿಲಾ ಭವತಿ ಶಂಕರ ಅನ್ನೋ ಹಾಗ ಒಂದು ಗುಡಿಯೊಳಗಿರ್ತಕ್ಕಂಥ ಕಲ್ಲು ಮೂರ್ತಿ ದಿನಾ ಒಬ್ಬ ಪೂಜಾರಿ ಪೂಜೆ ಮಾಡಿ ಮಾಡಿ ಅದನ್ನು ದೇವರನ್ನಾಗಿ ಮಾಡ್ತಾನಂದ್ರ ನಿಜವಾದ ದೇವಾಲಯ ಇದು. ನಿಜವಾದ ದೇವಾಲಯ ಇದು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ದೇವರುಗಳು. ಈ ಎಲ್ಲಾ ದೇವರುಗಳನ್ನ ಪೂಜೆ ಮಾಡುವಂತಹ ಪೂಜಾರಿಗಳು ಇವರೇ ಶಿಕ್ಷಕರು, ಗುರುಮಾತೆಯರು. ಇದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಸೇವೆ ಕಾರ್ಯ ಇನ್ಯಾವುದದ? ಅದಕ್ಕಾಗಿ ಇಂತಹ ಪರಮ ಸೇವೆ ಶಿಕ್ಷಕ ವೃತ್ತಿ ಸಿಗುವುದನ್ನೇ ಪೂರ್ವ ಜನ್ಮದ ಸುಕೃತದ ಪುಣ್ಯ ಇದ್ದರೆ ಮಾತ್ರ ಸಿಗುತ್ತದೆ. ಅಂತಹ ಪುಣ್ಯದ ಫಲದಿಂದ ಶಿಕ್ಷಕ ವೃತ್ತಿಯನ್ನ ವಹಿಸಿಕೊಂಡು ತಮ್ಮ ಜೀವನವನ್ನ ಬೆಳಗಿ ಇನ್ನೊಬ್ಬರ ಜೀವನವನ್ನ ಬೆಳಗಿದ್ದಾರೆ. ಗುರುಮಾತೆಯರ ನಿವೃತ್ತಿ ಜೀವನ ಇನ್ನೂ ಮುಂದೆ ಬರುವಂತಹ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ಸಮಾಜದಲ್ಲಿ ಸೃಜನಶೀಲತೆಯಿಂದ ಮತ್ತಷ್ಟು ಅವರ ಸೇವೆ ಮುಡುಪಾಗಲಿ. ಭಗವಂತ ಅವರಿಗೆ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಗುರುಮಾತೆಯರು ನಮ್ಮನ್ನು ಕರೆಸಿ ಒಂದೆರಡು ನುಡಿಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಕ್ಕಾಗಿ ಅವರಿಗೆ ಮತ್ತು ಅವರ ಸಹೋದರರಿಗೆ ಅವರ ಎಲ್ಲರಿಗೂ ಊರಿನವರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಒಂದೆರಡು ನುಡಿಗಳನ್ನ ವಿರಾಮಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.